ಈಗ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮೂಡ 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 ಅದೇ ಚರ್ಚೆ ಆಗುತ್ತೆ. ಅದರ ಮಧ್ಯದಲ್ಲಿ ಈಗ ಸೋಮಣ್ಣ ಅವರು ಮತ್ತೆ ಸಿದ್ದರಾಮಯ್ಯನವರು ಭೇಟಿಯಾದಾಗ ಕೈ ಕುಲುಕಿದ್ದಾರೆ. ಮೂಡ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ಮಾತುಕತೆಯನ್ನ ಆಡಿದ್ದಾರೆ. ನಿಮ್ಮ ಹಿಂದೆ ಕುತಂತ್ರ ನಡೀತಾ ಇದೆ ಅಂತ ಸೋಮಣ್ಣ ಅವರು ಹೇಳಿರುವಂತ ಮಾತು. ಛೇ ಹೇಳಿಲಿ, ನೀನು ದೇವರಲ್ಲಿ ನಂಬಿಕೆ ಇಟ್ಟವನು, ನಾನು ದೇವರಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ ಅನ್ನುವಂಥದ್ದು ಇಬ್ಬರ ನಡುವೆ ನಡೆಯುವಂಥ ಕಾನ್ವರ್ಸೇಷನ್ ಇದು, ಮಾತುಕತೆಗಳು. ಅವತ್ತೇ ಸರೆಂಡರ್ ಮಾಡಿದ್ರಿ ಏನಾಗ್ತಿತ್ತು ಅಂತ ಸೋಮಣ್ಣ ಅವರು ಕೇಳಿದ್ದಾರೆ. ನಾನು ಸದನದಲ್ಲಿ ಹೇಳಿದ್ದು ಬೇರೆ ಅಂತ ಮುಖ್ಯಮಂತ್ರಿಗಳು ಹೇಳಿರೋದು. ಇಬ್ಬರ ನಡುವೆ ಇರುವಂಥ ಮಾತುಕತೆ ಇಲ್ಲಿದೆ ನೋಡಿ. ಆಮೇಲೆ ನನಗೆ ಬೇರೆಯವರಂಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಂಗೆ ಹೆಂಡರ್ಸಕ್ಕೆ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇಲ್ಲ, ಇನ್ನೂ ಖುಷಿಯಾಗಿರುತ್ತೆ. ಸೊಂಬ್ರೆ ಅದೇ ಕಡೆ ಹೇಳ್ಬೇಕು, ಇಷ್ಟನೇ ಬಿಡೋದಿಲ್ಲ. ಒಂದು ನಿಮಿಷ ತಾಳಿ ನಿಮ್ಗೆ ಏನು ಹೇಳ್ತೀವಿ ನಾವು, ಅದು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ತನಗೆ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿದ್ರೆ ಇವೆಲ್ಲ ಐತಾ? ಪಾಪ ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು ನಿಮ್ಗೆ ಹೇಳಕ್ಕೆ. ನಾನೇ ನಿದ್ದ ಔಷಧಿ ಅಲ್ಲಪ್ಪ. ನಾನು ಹೇಳದ್ದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಂಗೆ ಹೆಂಡರ್ಸಕ್ಕೆ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇಲ್ಲ, ಇನ್ನೂ ಖುಷಿಯಾಗಿರುತ್ತೆ. ಸೊಂಬ್ರೆ ಅದೇ ಕಡೆ ಹೇಳ್ಬೇಕು. ಸೊ ಆ ಹಳೆಯ ಗೆಳೆತನ ಹಾಗೇ ಇದೆ. ಕೆಲವು ರಾಜಕಾರಣಿಗಳಲ್ಲಿ ಆ ಬಾಂಡಿಂಗ್ ಇರುತ್ತೆ, ನೇರ ಮಾತಾಡ್ತಾರೆ. ಅವರು ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ, ಇವರು ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ. ಏನು ಅನ್ಸುತ್ತೆ ಅದನ್ನು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ಮೂಡ ವಿಚಾರದಲ್ಲಿ ಬಂದಿತ್ತು. ನಾನು ಅವತ್ತೇ ಸರೆಂಡರ್ ಮಾಡೋಕ್ಕೆ ಕೇಳಿದ್ದೀನಿ, ನೀವು ಮಾಡಿಬಿಟ್ಟಿದ್ರೆ ಆಗೋಗಿತ್ತು ಅಂತ ಹೇಳಿ. ಬಟ್ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಇಬ್ಬರು ನಡುವೆ ಕಾನ್ವರ್ಸೇಷನ್ ಆಗುತ್ತೆ. ಬಟ್ ಇನ್ನೊಂದು ರೀತಿಯಾಗಿ ಹೋಗುತ್ತೆ ಇದು. ಮುಖ್ಯಮಂತ್ರಿಗಳಲ್ಲಿ ಮಾತಾಡಬೇಕಾದ್ರೆ ನಂಗೆ ದೇವರಲ್ಲಿ ನಂಬಿಕೆ ಇಟ್ಟು ನಾನಲ್ಲ ಅಂತ ಹೇಳ್ತಾರಲ್ಲ, ಇದು ಬೇರೆ ರೀತಿಯಲ್ಲಿ ಇನ್ನೊಂದು ಕಡೆಗೆ ಹೋಗುತ್ತೆ.